ಬುರುಡೆ ಗ್ಯಾಂಗ್ನ ಬುಡಬಿಡಿಸುವಂತಹ ಕೆಲಸವನ್ನ ಎಸ್ಐಟಿ ಟೀಮ್ ಮಾಡ್ತಾ ಇದೆ. ಹಾಗಾಗಿಯೇ ಧರ್ಮಸ್ಥಳದಿಂದ ಬೆಂಗಳೂರಿಗೆ ಈಗ ಇನ್ವೆಸ್ಟಿಗೇಷನ್ ಅನ್ನು ವಿಸ್ತರಣೆ ಮಾಡಲಾಗಿದೆ. ನಿನ್ನೆ ಮೊದಲ ದಿನ, ಇವತ್ತು ಎರಡನೇ ದಿನ. ಬುರುಡೆ ಗ್ಯಾಂಗ್ ಬೆನ್ನು ಬಿದ್ದಿದೆ ಎಸ್ಐಟಿ ತಂಡ. ಬೆಂಗಳೂರಿನಲ್ಲಿ ಷಡ್ಯಂತ್ರದ ಗ್ಯಾಂಗ್ಗೆ ಎಸ್ಐಟಿ ಶಾಕ್ ಮೇಲೆ ಶಾಕ್. ಬೆಂಗಳೂರಿನಲ್ಲಿ ಎರಡನೇ ದಿನದ ಇನ್ವೆಸ್ಟಿಗೇಷನ್ ಇಳಿದ ಎಸ್ಐಟಿ ಜಯಂತ್ ಮನೆ ಬಳಿ ವಿದ್ಯಾರಣ್ಯಪುರ ಲಾಡ್ಜ್ನಲ್ಲಿ ಸ್ಥಳ ಮಹಜರಾಗಿದೆ. ಚಿನ್ನಯ್ಯನನ್ನ ಕರೆತಂದು ಸ್ಪಾಟ್ ಮಹಜರು ನಡೆಸಿದ್ದಾರೆ ಎಸ್ಐಟಿ ಟೀಮ್. ಈ ಮೂಲಕ ಬುರುಡೆ ಗ್ಯಾಂಗಿನ ಬುಡಬಿಡಿಸುವಂತಹ ಕೆಲಸ ಎಸ್ಐಟಿ ಕಡೆಯಿಂದ ಆಗ್ತಾ ಇದೆ. ಈ ಷಡ್ಯಂತ್ರದ ಹಿಂದಿರೋರು ಯಾರು, ಈ ಪಿತೂರಿಯ ಹಿಂದಿರೋರು ಯಾರು, ಎಲ್ಲವನ್ನೂ ಕೂಡ ಚಿನ್ನಯ್ಯ ಎಸ್ಐಟಿ ಮುಂದೆ ಬಿಚ್ಚಿಟ್ಟಿದ್ದಾನೆ. ಆತನ ಹೇಳಿಕೆಯನ್ನ ಆಧರಿಸಿ, ಆತ ಕೊಟ್ಟಂತಹ ಮಾಹಿತಿಯನ್ನ ಆಧರಿಸಿ ಎಸ್ಐಟಿ ಟೀಮ್ ಆರೋಪಿಯ ಜೊತೆಗೇನೆ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದೆ. ಇವತ್ತು ಎರಡನೇ ದಿನ. ನಿನ್ನೆ ಟಿ ಜಯಂತ್ ನಿವಾಸದಲ್ಲಿ ಸ್ಥಳ ಶೋಧವನ್ನು ಮಾಡಲಾಗಿತ್ತು, ಸ್ಪಾಟ್ ಮಹಜರನ್ನು ಮಾಡಲಾಗಿತ್ತು. ಇವತ್ತು ಈ ಚಿನ್ನಯ್ಯ ಈ ಹಿಂದೆ ಬೆಂಗಳೂರಿಗೆ ಬಂದಂತಹ ಜಾಗ ಲಾಡ್ಜು, ಅಲ್ಲಿ ಸ್ಥಳ ಮಹಜರನ್ನು ಮಾಡುವಂತಹ ಕೆಲಸ ಆಗ್ತಾ ಇದೆ. ಸಿಬ್ಬಂದಿಗಳಿಂದ ಮಾಹಿತಿ ಪಡಿತಾರೆ, ಲೆಕ್ಚರ್ ಬುಕ್ಕನ್ನು ಚೆಕ್ ಮಾಡ್ತಾರೆ, CCTV ಫುಟೇಜ್ ಸಿಕ್ಕರೆ ಅದನ್ನೂ ಕೂಡ ಒಂದ್ಸರಿ ವೆರಿಫಿಕೇಶನ್ ಮಾಡ್ತಾರೆ. ಏನಾದರೂ ಮಾಹಿತಿ ಸಿಗುತ್ತಾ ಅಂಥೇಳಿ ಸಂಗ್ರಹಿಸುವಂತಹ ಕೆಲಸ ಆಗುತ್ತೆ. ಲಾಡ್ಜ್ನಲ್ಲಿ ಚಿನ್ನಯ್ಯ ಇದ್ದಾಗ ಯಾರ್ಯಾರು ಬರ್ತಿದ್ರು, ಯಾರ್ಯಾರು ಹೋಗ್ತಿದ್ರು, ಏನಾದರೂ ಸೂಟ್ ಕೇಸ್ ತಂದಿದ್ನಾ, ತಲೆಬುರುಡೆಯ ಸಮೇತ ಆತ ಲಾಡ್ಜಿಗೆ ಬಂದಿದ್ನಾ, ಸಾಕಷ್ಟು ಮಾಹಿತಿಯನ್ನು ಸಂಗ್ರಹಿಸುವಂತಹ ಕೆಲಸ ಆಗ್ತಾ ಇದೆ. ಆರೋಪಿ ಚಿನ್ನಯ್ಯನ ಎಸ್ಐಟಿ ಕಸ್ಟಡಿ ನಾಳೆ ಅಂತ್ಯ ಆಗುತ್ತೆ. ಇವತ್ತೇ ಬೆಂಗಳೂರಿನಲ್ಲಿ ಸ್ಥಳ ಮಹಜರು ಪ್ರಕ್ರಿಯೆ ಮುಗಿಸುವಂತಹ ಸಾಧ್ಯತೆ ಇದೆ. ಲಾಡ್ಜ್ ಬಳಿಕ ಮಠಣ್ಣನವರ ಮನೆಯಲ್ಲೂ ಕೂಡ ಸ್ಥಳ ಮಹಜರನ್ನ ನಡೆಸಬಹುದು. ನಾಳೆ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯನನ್ನ ಹಾಜರುಪಡಿಸಲೇಬೇಕು. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಕಸ್ಟಡಿಗೆ ಕೇಳೋದಕ್ಕೆ ಎಸ್ಐಟಿ ನಿರ್ಧರಿಸಿದೆ ಅನ್ನೋದು ಗೊತ್ತಾಗ್ತಿದೆ. ಮತ್ತೆ ಕಸ್ಟಡಿ ಪಡೆದುಕೊಂಡು ಮಂಡ್ಯ, ತಮಿಳುನಾಡಿನಲ್ಲಿ ಸ್ಥಳ ಮಹಜರನ್ನ ನಡೆಸುವುದಕ್ಕೆ ಸಿದ್ಧತೆ. ಇವತ್ತು ಬೆಂಗಳೂರು ಭಾಗದ ಬಹುತೇಕ ಕಡೆಗಳಲ್ಲಿ ಈತ ತಂಗಿದ್ದಂತಹ ಜಾಗದಲ್ಲಿ ಈತ ಕೊಟ್ಟಂತಹ ಮಾಹಿತಿಯನ್ನು ಆಧರಿಸಿ ಯಾವ್ಯಾವ ಜಾಗವನ್ನು ಗುರುತು ಮಾಡಿಕೊಂಡಿದ್ದಾರೋ ಆ ಜಾಗದಲ್ಲಿ ಸ್ಪಾಟ್ ಮಹಜರಿನ ಪ್ರಕ್ರಿಯೆ ಮುಗಿಸುವುದಕ್ಕೆ ಎಸ್ಐಟಿ ನಿರ್ಧರಿಸಿದೆ. ಈ ವ್ಯಕ್ತಿಯಿಂದ ಅಗತ್ಯವಾದಂತಹ ಮಾಹಿತಿ ಸಿಕ್ಕಿದ್ದು ಈತನ ಅವಶ್ಯಕತೆ ಇಲ್ಲ ಅಂದರೆ ಮಾತ್ರ ಜುಡಿಷಿಯಲ್ ಕಸ್ಟಡಿಗೆ ಕೋರ್ಟ್ ಕೊಡೋದಕ್ಕೆ ಬಿಡ್ಬೋದು. ಇಲ್ಲ ಅಂದರೆ ಇನ್ನೂ ಈತನಿಂದ ಬಾಯಿ ಬಿಡಿಸೋದು ತುಂಬ ಇದೆ, ಈ ಪ್ರಕರಣಕ್ಕೆ ಬೇಕಾದಂತಹ ಮಾಹಿತಿ ಬರೋದಿದೆ. ಹಾಗಾಗಿ ದಯಮಾಡಿ ನ್ಯಾಯಾಧೀಶರು ಎಸ್ಐಟಿ ಕಸ್ಟಡಿಗೆ ಕೊಡಬೇಕು ಅಂಥೇಳಿ ನಾಳೆ ಮತ್ತೊಮ್ಮೆ ಮನವಿ ಮಾಡಿಕೊಳ್ಳುವುದಕ್ಕೆ ಎಸ್ಐಟಿ ಅಧಿಕಾರಿಗಳು ರೆಡಿಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಇನ್ನೂ ಒಂದಿಷ್ಟು ದಿನಗಳ ಕಾಲ ಈ ಚಿನ್ನಯ್ಯನನ್ನ ಎಸ್ಐಟಿ ಕಸ್ಟಡಿಯಲ್ಲಿಟ್ಕೊಂಡು ಗ್ರಿಲ್ ಮಾಡಿ ಈತನಿಂದ ಬುರುಡೆ ರಹಸ್ಯವನ್ನು ಭೇದಿಸೋದಕ್ಕೆ, ಬುರುಡೆ ಪ್ರಕರಣಕ್ಕೆ ನಡೆದಂತಹ ಷಡ್ಯಂತ್ರವನ್ನು ಹೊರತೆಗೆಯೋದಕ್ಕೆ ಎಸ್ಐಟಿ ನಿರ್ಧರಿಸಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಉಮೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಮೇಶ್, ಎರಡನೇ ದಿನದ ಕಾರ್ಯಾಚರಣೆ ಇವತ್ತು. ನಿನ್ನೆ ಟಿ ಜಯಂತ್ ನಿವಾಸ, ಇವತ್ತು ಚಿನ್ನಯ್ಯ ವಾಸವಾಗಿದ್ದಂತಹ ಲಾಡ್ಜು. ಹೇಗೆ ನಡೀತಾ ಇದೆ ಸ್ಪಾಟ್ ಮಹಜರಿನ ಪ್ರಕ್ರಿಯೆ, ಮುಂದೆ ಎಲ್ಲಿಗೆ ಹೋಗೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು? ಪ್ರೇಮ್, ಬುರುಡೆ ತೆಗೆದುಕೊಂಡು ಬಂದಿದ್ದಂಥ ಚಿನ್ನಯ್ಯನನ್ನು ಇವತ್ತು ಬೆಂಗಳೂರಿನ ಎರಡನೇ ದಿನ ಆಗಿರೋದ್ರಿಂದ ಇವತ್ತು ಏನು ತಿಂಡ್ಲು ಬಳಿಯಲ್ಲಿರುವಂಥ ಈ ಲಾಡ್ಜಲ್ಲಿ ಇವತ್ತು ಮಹಜರು ಮಾಡ್ತಾ ಇರುವಂಥದ್ದು. ಈ ಲಾಡ್ಜಲ್ಲಿ ಕಳೆದ 4-5 ತಿಂಗಳ ಹಿಂದೆ ಚಿನ್ನಯ್ಯ ಉಳ್ಕೊಂಡಿದ್ದ ಅನ್ನೋದ್ರ ಬಗ್ಗೆ SIT ಅಧಿಕಾರಿಗಳಿಗೆ ಮಾಹಿತಿ ಇತ್ತು. ಆ ನಿಟ್ಟಿನಲ್ಲಿ ತಡರಾತ್ರಿ 2 ಗಂಟೆಯಿಂದಲೂ ಕೂಡ ಇಲ್ಲಿ ಮಹಜರು ಪ್ರಕ್ರಿಯೆ ನಡೀತಾ ಇರುವಂಥದ್ದು. ಮುಖ್ಯವಾಗಿ ಲಾಡ್ಜಲ್ಲಿ ಚಿನ್ನಯ್ಯ ಎಷ್ಟು ದಿನಗಳ ಕಾಲ ಉಳ್ಕೊಂಡಿದ್ದ, ಯಾರ ಸೂಚನೆ ಮೇರೆಗೆ ಇಲ್ಲಿ ಉಳ್ಕೊಂಡಿದ್ದ ಅನ್ನೋದು ಒಂದು ಪ್ರಶ್ನೆ. ಆದರೆ ಲಾಡ್ಜಲ್ಲಿ ಬೇರೆ ಯಾರಾದರೂ ಚಿನ್ನಯ್ಯನನ್ನು ಭೇಟಿ ಮಾಡೋಕ್ಕೆ ಬರ್ತಿದ್ರು, ಆ ಸಂದರ್ಭದಲ್ಲಿ ಈ ತಲೆಬುರುಡೆಯನ್ನು ತೆಗೆದುಕೊಂಬಂದ, ಆ ತಲೆಬುರುಡೆಯನ್ನು ಇಲ್ಲಿಗೂ ಕೂಡ ತೆಗೆದುಕೊಂಬಂದಿದ್ನಾ ಅನ್ನೋ ಪ್ರಶ್ನೆ ಕೂಡ ಈಗ ಎದುರಾಗಿರುವಂಥದ್ದು. ಆ ನಿಟ್ಟಿನಲ್ಲಿ SIT ಅಧಿಕಾರಿಗಳ ಮುಂದೆ ಚಿನ್ನಯ್ಯ ಎಲ್ಲ ಮಾಹಿತಿಗಳನ್ನು ಕೂಡ ಬಿಚ್ಚಿಟ್ಟಿದ್ದಾರೆ. ಅದೇ ಮೊದಲ ಭಾಗವಾಗಿ ನಿನ್ನೆ ಜಯಂತ್ ಮನೆಗೆ ದಾಳಿ ಮಾಡಿದಂಥ ವೇಳೆಯಲ್ಲೂ ಕೂಡ 8 ಗಂಟೆಗಳ ಕಾಲ ಅವ್ರ ಮನೆ ಮೇಲೆ ಪರಿಶೀಲನೆ ಮಾಡಿದರು, ಮಹಜರು ಮಾಡಿದರು. ಈ ಸಂದರ್ಭದಲ್ಲಿ ಚಿನ್ನಯ್ಯನ ವೈಫೇ ಅಂದರೆ ಅವರ ಪತ್ನಿ ಕೂಡ ಒಪ್ಕೊಂಡಿದ್ರು, ಹೌದು ಚಿನ್ನಯ್ಯ 2 ದಿನಗಳ ಕಾಲ ನಮ್ಮ ಮನೆಯಲ್ಲಿ
ಬಂದು ಉಳ್ಕೊಂಡಿದ್ರು. ಆ ಸಂದರ್ಭದಲ್ಲಿ ತಲೆಬುರುಡೆ ಕೂಡ ಒಂದು ತಗೊಂಬಂದಿರೋ ಬಗ್ಗೆ ನಮಗೆ ನಮ್ಮ ಪತಿ ಮಾಹಿತಿ ನೀಡಿದರು ಅನ್ನೋ ಮಾಹಿತಿನ ಹೇಳಿದರು. ಆ ನಂತರದಲ್ಲಿ ಇವತ್ತು ಈ ಲಾಡ್ಜ್ ಏನಿದೆ ಈ ಲಾಡ್ಜಲ್ಲಿ ಈಗ ಪರಿಶೀಲನೆ ನಡೀತಾ ಇರುವಂಥದ್ದು. ಮುಖ್ಯವಾಗಿ 4-5 ತಿಂಗಳ ಹಿಂದೆ ಬಂದಿರೋದು ಹಿನ್ನೆಲೆಯಲ್ಲಿ ಆತ ಬಂದು ಹೋಗಿರೋದು ಸಂಬಂಧಪಟ್ಟ ಹಾಗೆ CCTV ಏನಾದರೂ ಇದೆಯಾ ಅಥವಾ ಡಿಲೀಟ್ ಆಗಿದ್ದರೆ ಅದರ DVR ಸಿಗುತ್ತಾ ಅನ್ನೋದು SIT ಅಧಿಕಾರಿಗಳು ಪರಿಶೀಲನೆ ಮಾಡ್ತಾರೆ. ಅದರ ಜೊತೆಗೆ ಹೋಟೆಲ್ನ ಇಲ್ಲ ಲಾಡ್ಜ್ನ ಸಿಬ್ಬಂದಿ ಮತ್ತು ಅಲ್ಲಿ ಬೇರೆ ವ್ಯಕ್ತಿ ಏನು ಪ್ರತ್ಯಕ್ಷದರ್ಶಿಗಳು ಯಾರು ಇದ್ದರೂ ಅವ್ರ ಕಡೆಯಿಂದಲೂ ಕೂಡ ಹೇಳಿಕೆಗಳನ್ನು ಪಡ್ಕೋತಾ ಇರುವಂಥದ್ದು. ಮುಖ್ಯವಾಗಿ ಇಲ್ಲಿ SIT ಅಧಿಕಾರಿಗಳ ಮುಂದಿರುವಂಥ ಪ್ರಶ್ನೆ ಅಂದರೆ ಈ ಚಿನ್ನಯ್ಯ ಏನಿದ್ದ ಆತ ಧರ್ಮಸ್ಥಳಕ್ಕೆ ಬುರುಡೆ ತೆಗೆದುಕೊಂಡು ಬರೋದಕ್ಕೂ ಮುಂಚೆನೇ ಬೆಂಗಳೂರಿನ ಹಲವು ಕಡೆಗಳಲ್ಲಿ 10 ಜನರನ್ನು ಭೇಟಿಯಾಗಿದ್ದಾನೆ, ಅಲ್ಲಿ ಉಳ್ಕೊಂಡಿದ್ದಾನೆ. ಆತನಿಗೆ ಶೆಲ್ಟರ್ ಕೊಟ್ಟವ್ರು ಯಾರು, ಹಣಸಹಾಯ ಮಾಡಿದವ್ರು ಯಾರು ಅನ್ನೋ ಪ್ರಶ್ನೆ ಈಗ ಅಧಿಕಾರಿಗಳಿಗೆ ಮೂಡಿರುವಂಥದ್ದು. ಆ ನಿಟ್ಟಿನಲ್ಲೇ ಇವತ್ತು ತಿಂಡ್ಲುಬಲಿ ಈ ಲಾಡ್ಜಲ್ಲಿ ಬಹುತೇಕ ಇವತ್ತು ಮಹಜರು ಮುಕ್ತಾಯವಾದ ನಂತರದಲ್ಲಿ ಪಕ್ಕದಲ್ಲೇ ಗಿರೀಶ್ ಮಟ್ಟಣ್ಣನವರು ಉಳ್ಕೊಂಡಿದ್ದಂಥ ಫ್ಲ್ಯಾಟ್ ಇರುವಂಥದ್ದು. ಆ ಫ್ಲ್ಯಾಟ್ಗೂ ಕೂಡ ಇವತ್ತು SIT ಅಧಿಕಾರಿಗಳು ಚಿನ್ನಯ್ಯನನ್ನು ಕರ್ಕೊಂಡೋಗಿ ಸ್ಥಳ ಮಹಜರು ಮಾಡುವಂಥ ಸಾಧ್ಯತೆ ಇರುವಂಥದ್ದು. ಆ ನಿಟ್ಟಿನಲ್ಲೂ ಕೂಡ ಈಗ ಪರಿಶೀಲನೆ ಮುಂದುವರಿತಾ ಇರುವಂಥದ್ದು. ಪ್ರೇಮ್, ಉಮೇಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀನಿ.